ಎಲ್ರಿಗೂ ನಮಸ್ಕಾರ. ನಾವು ಇಂದು ಪತ್ರಿಕಾಗೋಷ್ಠಿ ವಿವಿಧ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ್ ಬಿರಾದಾರ್ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ದಲಿತ ಸೇವಾ ಸಮಿತಿಯ ಮಲ್ಲು ಜಾಲಿಗೇರಿ ಅವರಿದ್ದಾರೆ. ಅದೇ ರೀತಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹಾದೇವ್ ಚಲವಾದಿ ಅವರಿದ್ದಾರೆ. ಹಾಗೂ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಹುಚ್ಚಪ್ಪ ಬಾವಿಮನಿಯವರಿದ್ದಾರೆ. ಹಾಗೂ ನಾನು ಶ್ರೀನಾಥ್ ಪೂಜಾರಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತನಿದ್ದೇನೆ. ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ ಮತ್ತು ಹೊಸ ಮುಖ್ಯಮಂತ್ರಿಗಳು ಕೂಡ ಅಧಿಕಾರ ವಹಿಸಿಕೊಂಡು ತಮ್ಮ ಸಂಪುಟವನ್ನು ವಿಸ್ತರಣೆ ಮಾಡಿದ್ದಾರೆ ಮತ್ತು ಸಂಪುಟ ಕ್ಯಾಬಿನೆಟ್ ರಚನೆ ಮಾಡಿಕೊಂಡು ಸರ್ಕಾರವನ್ನು ನಡೆಸಲಿಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ವಿಜಯಪುರ ಜಿಲ್ಲೆಯ ಪ್ರಭಾವಿ ಮುಖಂಡರಿಗೆ ಮತ್ತು ಮಂತ್ರಿಗಳಿಗೆ, ಇಡೀ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ಳಿಕ್ಕೆ, ಈ ಮೂಲಕ ತಮ್ಮ ಮೂಲಕ ಇಡೀ ಸರ್ಕಾರಕ್ಕೆ ಅಪೀಲ್ ಮಾಡಲಿಕ್ಕೆ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅಪೀಲ್ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಒಂದು ಇಡೀ ಸಮುದಾಯವಾಗಿ ಏನಾದರೂ ಬೆಂಬಲಿಸಿದರೆ ಅದು ಅಲ್ಪಸಂಖ್ಯಾತ ಸಮುದಾಯ ಮತ್ತು ಅದರ ಜೊತೆಗೆ ಹಿಂದುಳಿದ ವರ್ಗ, ದಲಿತ ಸಂಘಟನೆಗಳು ಮತ್ತು ದಲಿತ ಸಮುದಾಯಗಳು ಒಟ್ಟಾರೆ ಕೂಡಿಕೊಂಡು ಬೆಂಬಲ ಕೊಟ್ಟದ್ದಕ್ಕಾಗಿ ಇಂದು ಕರ್ನಾಟಕದಲ್ಲಿ ಒಂದು ಸುಭದ್ರ ಸರ್ಕಾರ ಬರಲಿಕ್ಕೆ ಸಾಧ್ಯತೆ ಆಗಿದೆ ಮತ್ತು ಸರ್ಕಾರ ಕೂಡ ಬಂದಿದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರ ಓಟು ಒಬ್ಬರು ಹಾಕೋದು, ಅಧಿಕಾರ ಇನ್ನೊಬ್ಬರು ಚಲಾಯಿಸೋದು ಅಂತಕ್ಕಂಥದ್ದೇನಿದೆಯಲ್ಲ, ಅದಕ್ಕೆ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥ ಇಂತಹ ಸಂದರ್ಭದಲ್ಲಿ, ಯಾಕಂದರೆ ಇನ್ನು 2 ವರ್ಷ ಮಾತ್ರ ಸರ್ಕಾರ ಉಳಿದಿದೆ. ಮುಂದಿನ ದಿನಮಾನದಲ್ಲಿ ಮತ್ತೆ ಚುನಾವಣೆಗಳು ಬರೋದರಿಂದ, ಆ ಚುನಾವಣೆಗಳ ದೃಷ್ಟಿಕೋನ ಮತ್ತು ಸಮುದಾಯದ ಬೇಡಿಕೆಗಳಿರೋದ್ರಿಂದ ನಾವು ವಿಜಯಪುರ ಜಿಲ್ಲೆಯಿಂದ ಒಂದಿಷ್ಟು ಯಾರಿಗೆ ಪ್ರಾತಿನಿಧ್ಯ ಇಲ್ಲವೋ ಅವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ಪಕ್ಷಗಳು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅಪೀಲ್ ಮಾಡಲಿಕ್ಕೆ ನಾವು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಯ ಮುಖ್ಯ ಕೇಂದ್ರ ಬಿಂದು ಏನಪ್ಪ ಅಂತಂದರೆ, ನಾವು ಈ ವಿಜಯಪುರ ಜಿಲ್ಲೆಯಿಂದ ಒಬ್ಬ ಅಲ್ಪಸಂಖ್ಯಾತರನ್ನು ಏನಪ್ಪ ಅಂತಂದರೆ ಒಂದು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಬೆಂಬಲಿಸಬೇಕು ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ, ತಾವೆಲ್ಲರೂ ನೋಡಿದ್ದೀರಿ 2023ರ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಸಮುದಾಯ ಯಾವುದೇ ಆಶೆ ಆಕಾಂಕ್ಷೆಗಳಿಲ್ಲದೆ, ಯಾವುದೇ ಬೇಡಿಕೆಗಳನ್ನು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಏನಾದರೂ ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಟುತ್ತಿದ್ದರೆ ಅದು ಅಲ್ಪಸಂಖ್ಯಾತ ಸಮುದಾಯ ಮತ್ತು ದಲಿತ ಸಮುದಾಯಗಳು. ಆ ಸಮುದಾಯಗಳ ಒಂದು ಪ್ರಾತಿನಿಧ್ಯ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ ಇದೆ. ಯಾಕಂತ ಕೇಳಿದ್ರೆ, ನೀವು ನೋಡ್ತಾ ಇದ್ದೀರಿ 10 ವರ್ಷದಿಂದ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಪ್ರತಿನಿಧಿ ಇಲ್ಲದೇ ಇರೋ ಕಾರಣಕ್ಕಾಗಿ ಆ ಸಮುದಾಯ ಅತ್ಯಂತ ಕಷ್ಟದಲ್ಲಿದೆ ಮತ್ತು ಆ ಸಮುದಾಯಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಕೂಡ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಆ ಇಡೀ ಸಮುದಾಯದ ಒಂದು ಬೇಡಿಕೆಯನ್ನು ನಾನು ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರಾತಿನಿಧ್ಯವಾಗಿ ಒಂದು ಅಲ್ಪಸಂಖ್ಯಾತ ಒಬ್ಬ ಮುಖಂಡರಿಗೆ ಇಲ್ಲಿಂದ ಏನಪ್ಪ ಅಂತ MLC ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಆ ಮೂಲಕ ಅಲ್ಪಸಂಖ್ಯಾತರನ್ನು ಕೂಡ ಈ ರಾಜಕೀಯ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಭಾಗವಾಗಿ ಮಾಡಿಕೊಳ್ಬೇಕು, ಅವರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಸರ್ಕಾರ ಮುಂದೆ ಇಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಈ ಗಮನಿಸಬೇಕು. ಯಾಕಂತ ಕೇಳಿದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮತಕ್ಷೇತ್ರಗಳಲ್ಲೂ ಕೂಡ ಕನಿಷ್ಠ 25-30 ಸಾವಿರ ಮತದಾನವನ್ನು ಹೊಂದಿರತಕ್ಕಂಥ ಒಂದು ಅಲ್ಪಸಂಖ್ಯಾತ ಸಮುದಾಯ. ವಿಜಯಪುರ ಜಿಲ್ಲೆಗೆ ಬಂದರೂ ಕೂಡ 8 ಮತಕ್ಷೇತ್ರಗಳಲ್ಲಿಯೂ ಕೂಡ ಏನಪ್ಪ ಅಂತಂದರೆ 25-30 ಸಾವಿರ ಮತ್ತು ನಗರದಲ್ಲಿ 80 ಸಾವಿರಕ್ಕಿಂತಲೂ ಹೆಚ್ಚು ಮತದಾನ ಹೊಂದಿರತಕ್ಕಂಥ ಒಂದು ಅಲ್ಪಸಂಖ್ಯಾತ ಸಮುದಾಯ ಇಡೀ ರಾಜಕೀಯ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇದೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ. ಪ್ರಾತಿನಿಧ್ಯದ ದೃಷ್ಟಿಯಿಂದ ನೋಡಿದ್ರೆ ಕರ್ನಾಟಕ ಸರ್ಕಾರದ ಮತ್ತು ಪಕ್ಷದ ಪ್ರಾತಿನಿಧ್ಯದಲ್ಲೂ ಕೂಡ ಅಷ್ಟೊಂದು ಪ್ರಾತಿನಿಧ್ಯ ಇಲ್ಲ. ಕೇವಲ ಅವರಿಗೆ ಮಂತ್ರಿಗಳನ್ನು ಕೊಡಲಿಕ್ಕೂ ಹಿಂದೆ ಮುಂದೆ ನೋಡ್ತಕ್ಕಂಥ ಸರ್ಕಾರ, ಆಮೇಲೆ ಅವ್ರಿಗೆ ಪ್ರಾತಿನಿಧ್ಯ ಕೊಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಕೂಡ ನಾವು ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ದಾಗೆ ನಾವು ವಿನಂತಿಯನ್ನು ಮಾಡ್ಕೋತೇವೆ. ದಯವಿಟ್ಟು ಏನಪ್ಪ ಅಂತಾನೆ, ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಪ್ಪ ಅಂತಂದರೆ ಖಂಡಿತವಾಗ್ಲೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೀವು ಮನ್ನಣೆಯನ್ನು ಕೊಡಬೇಕು, ಮಣೆ ಹಾಕಬೇಕು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ನಾಯಕರುಗಳಿಗೆ MLCಗಳನ್ನಾಗಿ ಮಾಡಿ ಸರ್ಕಾರದಲ್ಲಿಯೂ ಕೂಡ ಅವರಿಗೆ ಸ್ಥಾನಮಾನ ಒದಗಿಸಿಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ತಮ್ಮ ಮೂಲಕ ಸರ್ಕಾರ ಮುಂದೆ ಇಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿಜಯಪುರ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು
ಹಿಂದೊಂದು ದಿನ ಏನಪ್ಪಾ ಅಂತಂದರೆ ಇಡೀ ಜಿಲ್ಲೆಯಲ್ಲೇ ಅವ್ರ ಕೈಯಲ್ಲಿತ್ತು ಅಂತಂದರೆ ಆಡಳಿತ ಚುಕ್ಕಾಣಿ ಅವ್ರ ಕೈಯಲ್ಲಿತ್ತು. ಆದರೆ ಈಗಿನ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಕೂಡ ಇಲ್ಲದ ಪರಿಸ್ಥಿತಿ ವಿಜಯಪುರ ಜಿಲ್ಲೆ ಅಲ್ಪಸಂಖ್ಯಾತರಿಗೆ ಬಂದೊದಗಿದೆ. ಆ ಕಾರಣಕ್ಕಾಗಿ ತಾವು ಅಲ್ಪಸಂಖ್ಯಾತ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ಕೋತೇನೆ, ನೀವು ಸುಮ್ಮ ಕೂತ್ರೆ ನಡೆಯಲ್ಲ. ನೀವು ಕೂಡ ಒಂದು ಬೇಡಿಕೆಯನ್ನು ಇಡಬೇಕಾಗ್ತದೆ, ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾಗ್ತದೆ. ಮತ್ತು ಪಕ್ಷದಲ್ಲಿ ನೀವು ದುಡಿದಿದ್ದೀರಿ, ಪಕ್ಷಕ್ಕಾಗಿ ಸುಮಾರು ಸರ್ಕಾರ ಬಂದಾಗಿನಿಂದ ಸ್ವತಂತ್ರ ಸಿಕ್ಕಾಗಿನಿಂದ ಇಲ್ಲಿಯವರೆಗೂ ಕೂಡ ಈ ಪಕ್ಷಗಳಿಗೆ ಬೆಂಬಲಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ನಾನು ನಿಮ್ಮ ಪರವಾಗಿ ಇಡೀ ರಾಜ್ಯದ ಮತ್ತು ಎಲ್ಲ ಜನರ ಪರವಾಗಿ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ನೀವು ಖಂಡಿತವಾಗಲೂ ಒಂದು MLCಯನ್ನು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರಾತಿನಿಧಿಯಾಗಿ ಒಬ್ಬರನ್ನ ನೇಮಕ ಮಾಡಬೇಕು. ಈಗಾಗಲೇ 8 MLCಗಳು ಖಾಲಿ ಆಗ್ತಾ ಇರತಕ್ಕಂಥ ಇಂಥ ಸಂದರ್ಭದಲ್ಲಿ ನೀವು ಈ ಜಿಲ್ಲೆಗೆ ಕನಿಷ್ಠ 4 ಅಂದರೆ ಜಿಲ್ಲೆಗೆ ಅಂತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 4 ಅಲ್ಪಸಂಖ್ಯಾತರಿಗೆ MLC ಮಾಡೋದ್ರ ಮುಖಾಂತರ ಎಲ್ಲಿ ಪ್ರಾತಿನಿಧ್ಯ ಇಲ್ವೋ ಆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಬೇಡಿಕೆ ನಮ್ಮದಾಗಿದೆ. ಇದಕ್ಕೆ ಎಲ್ಲರೂ ಕೂಡ ಸ್ಪಂದಿಸಬೇಕು, ಸರ್ಕಾರ ಸ್ಪಂದಿಸಬೇಕು, ಪಕ್ಷ ಸ್ಪಂದಿಸಬೇಕು. ಈ ಕಾರಣಕ್ಕಾಗಿ ಸಂವಿಧಾನಬದ್ಧವಾಗಿ ಎಲ್ರಿಗೂ ಕೂಡ ಸಮಪಾಲು ಸಮಬಾಳು ಅಂತಕ್ಕಂಥದ್ದನ್ನು ಒದಗಿಸಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಇದು ಏನಾದರೂ ತಪ್ಪಿದ್ರೆ, ಏನಾದರೂ ಇದಕ್ಕೆ ಸಮಸ್ಯೆ ಆದರೆ ಖಂಡಿತವಾಗಲೂ ಮುಂದಿನ ದಿನಮಾನದಲ್ಲಿ ಅಲ್ಪಸಂಖ್ಯಾತರೇನಾದರೂ ಮುನಿಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತಿತ್ವದ ಕೊರತೆ ಆಗ್ತದೆ. ಈಗ ಗೆದ್ದಿರ್ತಕ್ಕಂಥ 6 ಮತಕ್ಷೇತ್ರಗಳಲ್ಲಿಯೂ ಕೂಡ ಅಲ್ಪಸಂಖ್ಯಾತರು ಮುನಿಸ್ಕೊಂಡು ಏನಾದರೂ ಉಲ್ಟಾ ಹೊಡೆದ್ರೆ ಈ ಕಾಂಗ್ರೆಸ್ಗೆ ವಿಜಯಪುರ ಜಿಲ್ಲೆಯಲ್ಲಿ ಅಸ್ತಿತ್ವ ಇಲ್ಲದಂಗೆ ಆಗ್ತದೆ. ಆ ಕಾರಣಕ್ಕಾಗಿ ಆ ಎಲ್ಲ ದೃಷ್ಟಿಕೋನ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಅಲ್ಪಸಂಖ್ಯಾತರ ಹಿತದೃಷ್ಟಿಯಿಂದ ಸಮಾಜದಲ್ಲಿ ಎಲ್ರಿಗೂ ಕೂಡ ಸಮಪಾಲು ಸಮಬಾಳು ಕೊಡಬೇಕಂತಕ್ಕಂಥ ಒಂದು ಮಾನವೀಯ ದೃಷ್ಟಿಯಿಂದ ಅಥವಾ ಸಾಮಾಜಿಕ ಕಳಕಳಿಯಿಂದ ಅಲ್ಪಸಂಖ್ಯಾತರಿಗೆ ಒಂದು MLCಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಲಿಕ್ಕೆ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಖಂಡಿತವಾಗಲೂ ಸರಿ, ಖಂಡಿತವಾಗಲೂ ಕೂಡ ನೀವು ಹೇಳಿರ್ತಕ್ಕಂಥ ಪಾಯಿಂಟನ್ನು ನಾನು ಒಪ್ಕೋತೇನೆ. ಆದರೆ ಹಿಂದುಳಿದ ವರ್ಗದವರಿಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಈಗಾಗಲೇ ಒಂದು ಸರ್ಕಾರವನ್ನು ನೋಡಿದ್ದೇವೆ. ಮತ್ತು ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಿಗೆ ಇರತಕ್ಕಂಥ ಒಂದು ಪ್ರಾಬಲ್ಯ ಅದನ್ನು ಬಳಸಿಕೊಂಡು ಖಂಡಿತವಾಗಲೂ ಅವರು ಕೂಡ MLCಗಳನ್ನು ಮಾಡಬೇಕು. MLCಗಳನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಹಿಂದುಳಿದ ವರ್ಗದವರಿಗೂ ಕೂಡ ನಾವು ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಡ್ತೇವೆ. ಹಿಂದುಳಿದ ವರ್ಗದವರು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಭಾಳಷ್ಟು ಹಿಂದುಳಿದಿದ್ದಾರೆ. ಅವರಿಗೆ ರಾಜಕೀಯವಾಗಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಕೆಲವು ಪ್ರಾತಿನಿಧ್ಯ ಸಿಕ್ಕಿತ್ತು, ಆದರೆ ಅವರಿಗೂ ಕೂಡ 8 ಮತಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ MLA ಇರಲಿಲ್ಲ. ಅವ್ರನ್ನೂ ಕೂಡ ವಿಜಯಪುರ ಜಿಲ್ಲೆಯಿಂದ ಸಾಧ್ಯ ಆದರೆ ಅವರಿಗೂ ಕೂಡ ಒಂದು MLC ಮಾಡೋದ್ರ ಮುಖಾಂತರ ವಿಜಯಪುರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದವರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೆ 10 ವರ್ಷಗಳಿಂದ ಈ ಏನಪ್ಪಾ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ರಾಜಕೀಯ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇರತಕ್ಕಂಥ ಒಂದು ಕಮ್ಯುನಿಟಿ, ರಾಜ್ಯದಲ್ಲಿಯೇ ಅತ್ಯಂತ ರಾಜಕೀಯ ಅಸ್ಪೃಶ್ಯತೆ ಅನುಭವಿಸ್ತಾ ಇರತಕ್ಕಂಥ ಒಂದು ಕಮ್ಯುನಿಟಿ ಯಾವುದಾದ್ರೂ ಇದ್ದರೆ ಅದು ಅಲ್ಪಸಂಖ್ಯಾತ ಕಮ್ಯುನಿಟಿ. ಆ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಕಮ್ಯುನಿಟಿಗೆ ನಾವು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಒಬ್ಬರು ಅಲ್ಪಸಂಖ್ಯಾತ ಮಂತ್ರಿ ಇದ್ದರು. ಆದರೆ ಈಗೇನಾಗಿದೆಯಪ್ಪ ಅಂತಂದರೆ DK ಶಿವಕುಮಾರ್ ಅವರ ಒಂದು ಕ್ಯಾಬಿನೆಟ್ದಲ್ಲಿ ಯಾರೂ ಕೂಡ ಅಲ್ಪಸಂಖ್ಯಾತರು ಒಬ್ಬರು ಕೂಡ ಮಂತ್ರಿ ಆಗದೇ ಇರೋದನ್ನು ನಾವು ಗಮನಿಸಿ, ಅಲ್ಲ UT ಖಾದರ್ ಸಾಹೇಬ್ರನ್ನ ಒಬ್ಬರನ್ನ ಮಂತ್ರಿ ಮಾಡಿದ್ದೀರಿ, ಇನ್ನೂ ಹೆಚ್ಚಿನ ಜನರ ಮಂತ್ರಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಅಲ್ಪಸಂಖ್ಯಾತ ನಾಯಕರಿದ್ದಾರೆ. ಅವರು ಒಬ್ಬರಿಬ್ಬರು ಅಂತಲ್ಲ, MLCಗೆ ಬೇಕಾಗಿರ್ತ ಅರ್ಹತೆ ಹೊಂದಿರತಕ್ಕಂಥ ಭಾಳಷ್ಟು ಜನ ನಾಯಕರಿದ್ದಾರೆ. ವಿಜಯಪುರ ನಗರದ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಅಬ್ದುಲ್ ಹಮೀದ್ ಮುಸ್ರಿಫ್ ಸಾಹೇಬರು ಇದ್ದಾರೆ. ಅದೇ ರೀತಿ ಅಹಿಂದ ನಾಯಕರಾಗಿರ್ತಕ್ಕಂಥ SM ಪಾಟೀಲ್ ಗಣಿಯಾರ್ ಅವರು ಇದ್ದಾರೆ. ಅದೇ ರೀತಿ ಅಬ್ದುಲ್ ರಜಾಕ್ ಹೊರ್ತಿ ಅವರು ಸಾಹೇಬರಿದ್ದಾರೆ. ಅದೇ ರೀತಿ ಟಪಾಲ್ ಅವರು ಕೂಡ ಇದ್ದಾರೆ. ಹೀಗೆ ಹಲವಾರು ಜನ ಹಿರಿಯರು ಕೂಡ ಇಲ್ಲಿರೋದ್ರಿಂದ ಅವ್ರನ್ನೂ ಕೂಡ ಪರಿಗಣಿಸಬೇಕು. ಅವರಿಗೂ ಕೂಡ ಮತ್ತು ಜಮೀರ್ ಬಕ್ಷಿ ಅಂತಕ್ಕಂಥವ್ರು ನಗರದಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ತಕ್ಕಂಥ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಇದ್ದಾರೆ. ಇವ್ರನ್ನೆಲ್ಲ ಗಮನಿಸಿ ಇವರಲ್ಲಿ ಯಾರಾದರೂ ಒಬ್ಬರನ್ನು ಕೂಡ MLC ಮಾಡಿದ್ರು ಕೂಡ ಒಂದು ಪ್ರಾತಿನಿಧ್ಯ ಸಿಕ್ಕಂಗೆ ಆಗ್ತದೆ ಆ ಸಮುದಾಯಕ್ಕೆ. ಆ ಕಾರಣಕ್ಕಾಗಿ ಆ ಸಮುದಾಯವನ್ನು ಗಮನಿಸಬೇಕು. ಯಾಕಂದರೆ ಕೇವಲ ಒಂದಿಷ್ಟು ಓಲೈಕೆ ರಾಜಕಾರಣವನ್ನು ಬಿಟ್ಟು ಅವರು ಪ್ರಾತಿನಿಧ್ಯ ಕೊಡೋದ್ರ ಮುಖಾಂತರ ರಾಜಕೀಯ ಅಧಿಕಾರವನ್ನು ಕೊಟ್ಟು ಅವ್ರನ್ನೂ ಕೂಡ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವಿಟ್ಟುಕೊಂಡು, ಒಂದು ವೇಳೆ ಇದು ಆಗದೇ ಇದ್ದರೆ ಎಷ್ಟು ರಾಜಕೀಯ ಮುಂದಿನ ಹಿನ್ನಡೆ ಆಗ್ತದೆ ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಒಂದು ವೇಳೆ ಅಲ್ಪಸಂಖ್ಯಾತರು ಏನಾದರೂ ಮುನಿಸ್ಕೊಂಡ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ, ಒಂದು ವೇಳೆ ಹಿಂದುಳಿದ ವರ್ಗದವರು ದಲಿತರು ಏನಾದರೂ ಕಾಂಗ್ರೆಸ್ನಿಂದ ಹಿಮ್ಮುಖವಾದರೆ ಏನಾಗ್ತದೆ ಇಡೀ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ಕೂಡ ಗಮನಿಸಿ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಮತ್ತು ಪಕ್ಷ ಆ ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ವರ್ಗದವರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ. ಅವರು ತಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಇಲ್ಲಿವರೆಗೆ ಮಾತನಾಡದಿರೋ ಕಾರಣಕ್ಕಾಗಿಯೇ ನಾವು ಪ್ರಗತಿಪರ ಮತ್ತು ದಲಿತ ಪರ ಸಂಘಟನೆಯವರು ಮುಂದೆ ನಿಂತುಕೊಂಡು ಅವರಿಗೂ ಕೂಡ ಅವಕಾಶ ಕೊಡಿ ಅಂತಕ್ಕಂಥ ಬೇಡಿಕೆ ಇಟ್ಟು ಮಾತನಾಡ್ತಾ ಇದ್ದೇವೆ.
ಇದೇ ಒಂದು ದೊಡ್ಡ ದುರಂತ ನಮಗೆ. ಯಾಕಂದ್ರೆ ಯಾರಿಗೆ ಅವಕಾಶ ಬೇಕಾಗಿದೆಯೋ ಅವ್ರು ಬಂದು ಕೇಳ್ತಾ ಇಲ್ಲದೇ ಇರೋ ಕಾರಣಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಅಂಬೇಡ್ಕರ್ ವಾದಿಗಳಾಗಿ ಮತ್ತು ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮೇಲೆ ನಡೆಯುವವರಾಗಿ ಯಾರು ಮಾತಾಡ್ತಾ ಇಲ್ವೋ, ಯಾರಿಗೆ ಧ್ವನಿ ಇಲ್ವೋ ಅವ್ರಿಗೆ ಧ್ವನಿಯಾಗಿ ನಾವು ಮಾತಾಡಬೇಕಾಗ್ತದೆ. ಕೇವಲ ಅವರೇ ಮಾತಾಡಬೇಕಂತೇನಿಲ್ಲ, ಅವರ ಪ್ರತಿನಿಧಿಗಳಾಗಿ ನಾವು ಕೇಳ್ತಾ ಇದ್ದೇವೆ ಸರ್ಕಾರದಲ್ಲಿ ಏನಪ್ಪ ಅಂತಂದರೆ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶ ಕೊಡಿ, ಅವ್ರನ್ನ MLC ಮಾಡಿ ಅಂತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಅವರು ಕೂಡ ಕೇಳಬಹುದು. ಯಾಕಂದರೆ ಈಗಿನ ಸಂದರ್ಭದಲ್ಲಿ ನಾವು ಕೇಳ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಅವರೇ ನಮಗೇನು ಕೇಳ್ರಿ ಅಂತಲೂ ಹೇಳಿಲ್ಲ, ಆದರೆ ನಮಗೆ ಉದ್ದೇಶ ಏನಿದೆಯಪ್ಪ ಅಂತಂದರೆ ಅಲ್ಪಸಂಖ್ಯಾತರು ವಿಜಯಪುರ ಜಿಲ್ಲೆಯಲ್ಲಿ MLCಗಳಾಗಬೇಕು, ಅಧಿಕಾರದಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿ ನಾವು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ದೇವೆ. ಅದೇ ಕಾರಣಕ್ಕಾಗಿ ನಾವು ಇಂದು ಬೇಡಿಕೆಯನ್ನು ಇಟ್ಟುಕೊಂಡು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಹಾಗೇನಿಲ್ಲ, SC ಮಹದೇವಪ್ಪನವರು 3 ವರ್ಷಗಳ ಕಾಲ ಭಾಳ ಅದ್ಭುತವಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ಒಂದು ಸರ್ಕಾರದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ ಮತ್ತು ಪಕ್ಷದಲ್ಲಿ ಕೆಲಸವನ್ನು ಇಲಾಖೆ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಅವ್ರಿಗೆ ಅವಕಾಶ ಸಿಗ್ಬೋದು ಅಂತಕ್ಕಂಥ ಆಶಾಭಾವ ಇದೆ, ಖಂಡಿತವಾಗಲೂ ಸಿಗ್ತದೆ. ಈಗಾಗಲೇ ದಲಿತರಿಗೆ ಒಂದು ಉಪಮುಖ್ಯಮಂತ್ರಿ ಮತ್ತು ಗೃಹ ಖಾತೆ ಅಂತಕ್ಕಂಥ ಒಂದು ಒಳ್ಳೆ ಖಾತೆಗಳನ್ನು ಕೊಟ್ಟಿರೋದ್ರಿಂದ SC ಮಹದೇವಪ್ಪನವರು ಕೂಡ ಅವರಿಗೂ ಅವಕಾಶ ಕೊಡಬೇಕು, ಹಿರಿಯರು ಅವರಿಗೆ ಕೊಡ್ತಕ್ಕಂಥ ಸಾಧ್ಯತೆ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿದೆ. ಈಗ ಮುಂದಿನ ದಿನ ನಮ್ಮ ಬಸವರಾಜ್ ಬಿರಾದಾರ ಸರ್ ಅವರು ಖಂಡಿತವಾಗ್ಲೂ ರಾಜು ಆಲ್ಗೂರು ಸಾಹೇಬ್ರನ್ನು ಕೂಡ MLC ಮಾಡಬೇಕು. ಯಾಕಂದರೆ ಅವರು ಲೋಕಸಭಾ ಸೋತಿದ್ದಾರೆ, 2 ಸಲ MLA ಆಗಿದ್ದಾರೆ, 2 ಸಲ MLA ನಿಂತು ಸೋತಿದ್ದಾರೆ, 4 ಸಲ ಟಿಕೆಟ್ ತೊಗೊಂಡಿದ್ದಾರೆ, 1 ಸಲ ಲೋಕಸಭಾ ಟಿಕೆಟ್ನ ತೊಗೊಂಡು ಸೋತಿದ್ದಾರೆ. ಅವ್ರಿಗೂ ಕೂಡ MLC ಮಾಡಬೇಕು. ಅದೇ ರೀತಿ ದಲಿತರಿಗೆ ಇಡೀ ರಾಜ್ಯದಲ್ಲಿ ನಮ್ಮ SC ಮೀಸಲು ಮತಕ್ಷೇತ್ರ, ST ಮೀಸಲು ಮತಕ್ಷೇತ್ರ 56 ಮತಕ್ಷೇತ್ರ ನಾವು ಕೊಡಲೇಬೇಕು, ಯಾವುದೇ ಪಕ್ಷ ಇದ್ರೂ ಕೊಡಲೇಬೇಕು. ನಮ್ಮ ಪ್ರಾತಿನಿಧ್ಯ ಸಿಗ್ತದೆ. ನಮ್ಮ ಮೀಸಲು ಮತಕ್ಷೇತ್ರಗಳನ್ನು ಯಾರಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಆದರೆ ಅಲ್ಪಸಂಖ್ಯಾತರಿಗೆ ಕೊಡಬೇಕಾದವ್ರು ಯಾರು? ಹಿಂದುಳಿದ ವರ್ಗದಕ್ಕೆ ಕೊಡಬೇಕಾದವ್ರು ಯಾರು? ನಮ್ಮ 56 BJP ಕೊಟ್ಟರು 56 SC ಕೊಡಬೇಕು, ಮುಸ್ಲಿಂ ಇದು ಕಾಂಗ್ರೆಸ್ನವರು ಕೊಟ್ಟರು 56 ಸೀಟ್ಗಳನ್ನು ನಮ್ಮ SC ST ಮೀಸಲು ಮತಕ್ಷೇತ್ರ ಕೊಡಲೇಬೇಕು. ಆದರೆ ಮುಸ್ಲಿಮರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಏನಾದರೂ ಫಿಕ್ಸ್ ಅಂತ ಟಿಕೆಟ್ ಕೊಡ್ತಾ ಇದ್ದಾರೆ ಪಕ್ಷದವರು. ಆ ಕೊಡದೇ ಇರೋ ಕಾರಣಕ್ಕಾಗಿ ಅವ್ರು ರಾಜಕೀಯ ಅಸ್ಪೃಶ್ಯತೆ ಮತ್ತು ಕೊಟ್ಟು ಕೂಡ ಅವ್ರನ್ನ ಗೆಲ್ಲಲಿಕ್ಕೆ ಸಾಧ್ಯತೆ ಇಲ್ಲದೇ ಇರತಕ್ಕಂಥ ಕ್ಷೇತ್ರಗಳಿಗೆ ಕೊಡೋದು ಮತ್ತು ಅವ್ರನ್ನ ಒಳತಂತ್ರಗಳ ಮೂಲಕ ಕುತಂತ್ರಗಳ ಮೂಲಕ ಸೋಲಿಸಿ ಅಲ್ಪಸಂಖ್ಯಾತರನ್ನ ರಾಜಕೀಯ ಅಸ್ಪೃಶ್ಯತೆಗೆ ತಳ್ಳಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ನಾವು ಖಂಡಿಸಿ ಅವರಿಗೆ ಕೂಡಲೇ ಏನಪ್ಪ ಅಂತಂದರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು, ಅವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು ಸರ್ಕಾರ ಪಕ್ಷ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅಲ್ಪಸಂಖ್ಯಾತರ ಲೀಡರ್ಗಳು ಮುಂದೆ ಬರಬೇಕಲ್ಲ, ಟಿಕೆಟ್ ಬೇಕಲ್ಲ, ಯಾರೂ ಬರ್ತಾ ಇಲ್ಲ, ನೀವು ಅದನ್ನ ಯಾವ ರೀತಿ ಹೇಳ್ತೀವಿ? ಸರಿ, ಅಲ್ಪಸಂಖ್ಯಾತರು ನಮಗೆ ಬೇಕು ಅಂತ ಕೇಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದನ್ನೇ ನಾವು ಇಟ್ಕೊಂಡು ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಅವ್ರು ಕೇಳಿಲ್ಲ ಅನ್ನೋದನ್ನೇ ಅವ್ರ ಮುಗ್ಧತನ, ಕೇಳಿಲ್ಲ ಅಂತಕ್ಕಂಥದ್ದೇ ಅವ್ರದ್ದೇನಪ್ಪ ಅಂತ ತ್ಯಾಗ, ಕೇಳಿಲ್ಲ ಅಂತಕ್ಕಂಥದ್ದೇ ಅವ್ರದ್ದೇನಪ್ಪ ಅಂತ ದೊಡ್ಡ ಗುಣ. ಅದನ್ನೇ ನೀವು ದುರ್ಬಳಕೆ ಮಾಡಿಕೊಂಡ್ರೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತದೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವಿಂದು ಪತ್ರಿಕಾಗೋಷ್ಠಿ ಮಾಡಿ ಆಗ್ರಹಿಸ್ತಾ ಇದ್ದೇವೆ. ಒಂದು ವೇಳೆ ಇದು ನಾವು ಪತ್ರಿಕಾಗೋಷ್ಠಿ ಮಾಡಿದರೂ ಕೂಡ ನೀವು ಪರಿಗಣಿಸಲಿಲ್ಲ ಅಂದರೆ ಮುಂದೆ ದೊಡ್ಡ ಪ್ರಮಾಣದ ಪ್ರತಿರೋಧ, ಪ್ರತಿಭಟನೆ ಮತ್ತು ಹೋರಾಟವನ್ನು ರೂಪಿಸಬೇಕಾಗ್ತದೆ ಆ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ನಾವು ಇಲ್ಲಿ ಮಾತಾಡ್ತೇವೆ. ವಿಷಯ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಯಾಕಂದರೆ ಟಿಕೆಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಕೊಟ್ಟು ಗೆಲ್ಲಿಸೋದು ಭಾಳ ಇಂಪಾರ್ಟೆಂಟು. ಕುತಂತ್ರದ ಮೂಲಕ ಸೋಲಿಸ್ತಕ್ಕಂಥ ಈ ಪ್ರಕ್ರಿಯೆಯನ್ನು ನಾವು ಮುಂದಿನ ದಿನಮಾನದಲ್ಲಿ ಅಲ್ಪಸಂಖ್ಯಾತ ಬಂಧುಗಳ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡಿ ಮುಂದಿನ ದಿನಮಾನದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿತಂತ್ರವನ್ನು ರೂಪಿಸಬೇಕಾಗ್ತದೆ. 8 ಮತಕ್ಷೇತ್ರಗಳ ಗೆಲ್ಲುವಂತಹ ನಮ್ಮ ಶಾಸಕರುಗಳು, ಕಾಂಗ್ರೆಸ್ ಪಕ್ಷದ ಶಾಸಕರುಗಳು, ಒಂದು ಕ್ಷೇತ್ರವನ್ನು ಅಲ್ಪಸಂಖ್ಯಾತರನ್ನ ಗೆಲ್ಲಿಸ್ಕೊಂಡು ಬಂದರೆ ಮಾತ್ರ ನೀವು 8 ಮತಕ್ಷೇತ್ರದಲ್ಲಿ ಗೆಲ್ತೀರಿ ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಅಲ್ಪಸಂಖ್ಯಾತರು ಕೂಡ ಕೆಲಸ ಮಾಡಬೇಕಾಗ್ತದೆ, ಕ್ಯಾಂಪೇನ್ ಮಾಡಬೇಕಾಗ್ತದೆ, ಕಟಿಬದ್ಧವಾಗಿ ಒಕ್ಕಟ್ಟಿಂದ ಕೆಲಸ ಮಾಡಬೇಕಾಗ್ತದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಈಗ ನಮ್ಮ ರಾಷ್ಟ್ರ ರಾಜಕಾರಣ ಮತ್ತು ರಾಜ್ಯ ರಾಜಕಾರಣದಲ್ಲಿ ಏನಾಗಿದೆ ಅಂತಂದರೆ, ಯಾವುದೇ ಒಂದು ಕಮ್ಯುನಿಟಿಯ ಲಾಭವನ್ನು ಪಡೆಯೋದು, ಆ ಲಾಭವನ್ನು ಸ್ವಹಿತಾಸಕ್ತಿಗೆ ಬೆಳೆಸ್ಕೊಳ್ತಕ್ಕಂಥ ಕಾರ್ಯ ಇವತ್ತು ನಡೆದ. ಯಾಕಂದರೆ 1952ರಿಂದ ನೋಡ್ತೇವೆ, ಕಾಂಗ್ರೆಸ್ ಪಕ್ಷಕ್ಕೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಎಷ್ಟು ಯಾವ ರೀತಿಯಾದಂಥ ಕಾಂಗ್ರೆಸ್ ಸಹಾಯ ಮಾಡ್ಯಾರ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಗೊತ್ತದು. ಅವರನ್ನು ನಿರ್ಲಕ್ಷಿಸಿದರೆ ಏನು ಆಗ್ತದೆ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತದು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈಗ ಹೊಸ ಸರ್ಕಾರ, ಮುಖ್ಯಮಂತ್ರಿಗಳು ಹೊಸ ಪರ್ವ ನಾವು ಚಾಲೂ ಮಾಡ್ತೇವೆ, ಎಲ್ಲರಿಗೂ ಸಮಪಾಲು ಸಮಬಾಳವನ್ನು ನಾವು ನೀಡ್ತೇವೆ ಅಂತಕ್ಕಂಥ ಘೋಷಣೆಗಳನ್ನು ಕೂಡ ಹಾಕ್ಯಾರ. ಆ ಘೋಷಣೆ ನಿಮಿತ್ತವಾಗಿ
ಕರ್ನಾಟಕ ರಾಜ್ಯದಲ್ಲಿ ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಿಕೊಂಡು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮೊದಲ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾರೆ. ಮತ್ತು ಎರಡನೇದು, ಇಲ್ಲಿ ದಲಿತ ಹಿಂದುಳಿದ ವರ್ಗದವರಿಗೂ ಕೂಡ ಅನ್ಯಾಯ ಆಗಿದೆ ಅಂತಕ್ಕಂಥ ಕೂಗು ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತದೆ. ಆ ಕರ್ನಾಟಕ ರಾಜ್ಯದಲ್ಲಿ ಈ ಕೂಗು ಕಂಡು ಬಂದಾಗ ಸಾಮಾನ್ಯವಾಗಿ ಸರ್ಕಾರ ಪಕ್ಷ ಅರ್ಥಕೋಬೇಕು, ಮುಂಬರ್ತಕ್ಕಂಥ ಚುನಾವಣೆ, ಆ ಚುನಾವಣೆಗೆ ಯಾವ ರೀತಿಯಾದಂಥ ಹೊಡೆತ ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತಾ ಇದೆ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೋಬೇಕು ಮೊದಲು. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಈಗ ಹೊಸ ಸರ್ಕಾರ ಇನ್ನೂ ಮಾಡಿಲ್ಲ, ಇನ್ನು ಮಾಡ್ತಾ ಇದೆ. ಆ ಉಸ್ತುವಾರಿ ಮಂತ್ರಿಗಳಾದರೂ ಕೂಡ ಇಲ್ಲಿ ಏನು ಮಾಡಬೇಕು ಅಂದರೆ, ಯಾವ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ಯದ, ಅಲ್ಪಸಂಖ್ಯಾತರಿಗೆ ಕೊಡಬೇಕಾದಂಥ ಅವರಿಗೆ ಮಾನಪಾನಗಳು ಏನು ಅನ್ನೋದನ್ನು ಅರ್ಥಕೋಬೇಕು ಮೊದಲು. ಇಲ್ಲಿ ಏನಾಗ್ತದೆ ಅನ್ನೋದು ಎಲ್ಲರೂ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಬರೀ ಸಭೆ ಸಮಾರಂಭಗಳನ್ನು ಮಾಡ್ತಾರೆ, ಅವರು ಜೈ ಜಯಕಾರ ಹಾಕೋತಾರೆ, ಆದರೆ ಆ ಜನಾಂಗದ ಬಗ್ಗೆ ಆಲೋಚನೆ ಚಿಂತನೆಗಳನ್ನು ಮಾಡೋದಲ್ಲ. ಅವರಿಂದೇ ಜೈಕಾರ ಹಾಕೊಳ್ಳೋದು, ಅವರನ್ನೇ ಮರೆತು ಬಿಡೋದು, ಅವರನ್ನೇ ನಿರ್ಲಕ್ಷಿಸ್ತಕ್ಕಂಥ ಕಾರ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದ. ಎಲ್ಲ ಜಿಲ್ಲೆಗಳಲ್ಲಿ ನಡೆದ, ನಮ್ಮ ಜಿಲ್ಲೆಗಳಲ್ಲಿ ಅಷ್ಟೇ ಅಂತಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ಈ ವ್ಯವಸ್ಥೆ ನಡೆದ. ಅದಕ್ಕೆ ನಾವಿಲ್ಲಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದೇನೆಂದ್ರೆ, ಈಗ ಹೊಸ ಅಧ್ಯಕ್ಷರು ಬಂದಾರ, ಆ ಹೊಸ ಅಧ್ಯಕ್ಷರಿಗೂ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ರಹ ಮಾಡೋದೇನೆಂದ್ರೆ, ಯಾವ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ಯದ, ದಲಿತರಿಗೆ ಅನ್ಯಾಯ ಆಗ್ಯದ, ಅದನ್ನು ಮೊದಲು ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡು ಅವರಿಗೆ ತಕ್ಕಂತೆ ಆಯಾ ಸ್ಥಳಗಳಲ್ಲಿ ಆಯಾ ಪ್ರಾದೇಶಿಕವಾರ ಅವರಿಗೆ ಸ್ಥಾನಮಾನಗಳನ್ನು ನೀಡಬೇಕು. ಈ ಕಮ್ಯುನಿಟಿ ಆಗ್ರಹ ಮಾಡಬೇಕು ಅಂತ ಹೇಳಬಾರ್ದು. ಯಾಕಂದರೆ ಹೋರಾಟ ಅಂದ್ಕೊಳ್ಳಿ, ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನ ಪಡೆಯೋರು ಅದಾರ, ಹೋರಾಟ ಮಾಡಿ ಮಂತ್ರಿ ಸ್ಥಾನ ಪಡೆಯೋರು ಅದಾರ, ಹೋರಾಟ ಮಾಡಿ MLA ಸ್ಥಾನ ಅಲ್ಲಿ MLC ಸ್ಥಾನಗಳನ್ನು ಗಳಿಸ್ಕೊಳ್ಳೋರು ಅದಾರ. ಹೋರಾಟ ಮಾಡಬೇಕು ಅಂತೇನಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಇವತ್ತೇ ನಿನ್ನೆದಲ್ಲ, 1885ರಿಂದ ಬಂದಂಥದ್ದು. ನಾವೆಲ್ಲ ಇತಿಹಾಸ ನೋಡಿದ್ರೆ ಗೊತ್ತಾಗ್ತದೆ. 1885ರಿಂದ ಕಾಂಗ್ರೆಸ್ ಇಲ್ಲಿ ತನಕ ಬಂದದ ಅಂದ್ರೆ ಯಾರ ಪರವಾಗಿ ಬಂದದ? ಮೇಲ್ವರ್ಗದವರು ಎಂದೂ ಕಾಂಗ್ರೆಸ್ಸಿಗೆ ಓಟ್ ಹಾಕೋದಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಕೆಳವರ್ಗದ ಹಿಂದುಳಿದ ವರ್ಗದವರು ಮತ್ತು ಅಲ್ಲಿ ದಲಿತ ವರ್ಗದವರು ಅಲ್ಪಸಂಖ್ಯಾತರ ಮತ ಹಾಕ್ಯಾರ ಅಂತ ಕಾಂಗ್ರೆಸ್ ಇಲ್ಲಿವರೆಗೆ ಬೆಳ್ಕೊಂಡು ಬಂದದ್ದು. ಅದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ ಇವತ್ತು. ಅದಕ್ಕೆ ಅಂಥ ಒಂದು ಸಮುದಾಯವನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಇದು ಸರ್ಕಾರಕ್ಕೆ ಅಷ್ಟೇ ಅಲ್ಲ, ಪಕ್ಷಕ್ಕೂ ಹೊಡೆದು ಬೀಳ್ತದೆ. ಮುಂದಿನ ಚುನಾವಣೆಗಳಲ್ಲಿನೂ ಕೂಡ ಇದು ಒಂದು ತೊಂದರೆ ಕೊಡಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಇವತ್ತು ನಮ್ಮ ಪಕ್ಷ ಮತ್ತು ಸರ್ಕಾರ ಎರಡೂ ನಿರ್ಧರಿಸಬೇಕಾಗ್ತದೆ, ಚಿಂತನೆಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ಆ ಚಿಂತನೆ ಮಾಡಿ, ಈಗ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದ್ರೆ ಈ ವಿಧಾನ ಪರಿಷತ್ತಿನಲ್ಲಿ ಸ್ಥಾನಗಳದ ಇವತ್ತು. ಆ ವಿಧಾನ ಪರಿಷತ್ತಿನಲ್ಲಿ ಸಾಮಾನ್ಯವಾಗಿ ಸಂಖ್ಯಾಬಲದ ಆಧಾರದ ಮೇಲೆ ಆದರೂ ಕೂಡ ಅವರಿಗೆ ಮೀಸಲಾತಿಯನ್ನು ನೀಡಿ ಅವರಿಗೆ ಸ್ಥಾನಗಳನ್ನು ಕೊಡಬೇಕು. 8ರಲ್ಲಿ 4 ಸ್ಥಾನ ಬಂದರೆ 4 ಸ್ಥಾನ ಕೊಡಬೇಕು, 6 ಸ್ಥಾನ ಬಂದರೆ 6 ಸ್ಥಾನ ಕೊಡಬೇಕು, 2 ಸ್ಥಾನ ಬಂದರೆ 2 ಸ್ಥಾನ ಕೊಡಬೇಕು. ಅಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು. ಆದರೆ ಇವತ್ತು ಏನಾಗ್ಯದ ಕರ್ನಾಟಕ ರಾಜ್ಯದಲ್ಲಿ ಅಂದರೆ, ಬರೀ ದಕ್ಷಿಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಮನೆ ಹಾಕ್ತಾರೆ, ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಲ್ಪಸಂಖ್ಯಾತರಿಗೆ ಮನೆ ಹಾಕೋದಿಲ್ಲ. ಇವತ್ತು ನಾವು ಸಾಮಾನ್ಯವಾಗಿ ನೋಡ್ತೇವೆ, ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬಳ್ಳಾರಿ ಮತ್ತು ಬೆಳಗಾವಿ ಇತ್ಯಾದಿ ನಾವು ರಾಜ್ಯಗಳನ್ನು ಧಾರವಾಡವನ್ನು ಹೊರತುಪಡಿಸಿ ನಾವು ನೋಡಿದ್ರೆ, ಇಲ್ಲಿ ಇರ್ತಕ್ಕಂಥ ಒಂದು ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯಾದಂಥ ಒಂದು ನಾಮಿನೇಟ್ ಸ್ಥಾನವನ್ನು ಇಲ್ಲಿವರೆಗೆ ಕೊಟ್ಟಿಲ್ಲ ಕಾಂಗ್ರೆಸ್. ಆದರೆ MLA ಸ್ಥಾನದಲ್ಲಿ ಕೊಟ್ಟಿರ್ಬೋದು ಗುಲ್ಬರ್ಗಾದಲ್ಲಿ. ಆದರೆ ಸಾಮಾನ್ಯವಾಗಿ MLC ಸ್ಥಾನಗಳಿಗೆ ನಾವು ಹೋಲಿಸಿ ನೋಡಿದರೆ ಈ ಒಂದು ಜಿಲ್ಲೆಗಳಲ್ಲಿ ಸಾಮಾನ್ಯವಾದಂಥ ಸ್ಥಾನಗಳನ್ನು ನೀಡಿ ಅವರಿಗೆ ನಾಮಿನೇಟ್ ಮಾಡಿಲ್ಲ ಸರ್ಕಾರ. ಅದಕ್ಕೆ ನಾವು ಆಗ್ರಹಪಡಿಸುವುದು ಏನು ಅಂತಂದ್ರೆ, ಅಲ್ಪಸಂಖ್ಯಾತರು ತಮ್ಮ ಸ್ಥಾನಕ್ಕಾಗಿ ಅವರೇ ಹೋರಾಟ ಮಾಡಿದರೆ ಅದು ಸರಿ ಅನಿಸೋದಿಲ್ಲ. ಅವರಿಗೆ ನಾವು ನಿಲ್ಲಬೇಕು, ಬಲವಾಗಿ ನಾವು ನಿಲ್ಲಬೇಕು. ಮೇಲ್ವರ್ಗದವರು ನಿಲ್ಲಬೇಕು, ದಲಿತ ವರ್ಗದವರು ನಿಲ್ಲಬೇಕು, ಸಾಮಾನ್ಯ ವರ್ಗದವರು ಕೆಳವರ್ಗದವರು ನಿಲ್ಲಬೇಕು. ಅವ್ರಿಗೆ ನಾವು ಸಪೋರ್ಟ್ ಮಾಡಿದೇವೆ ಅಂದರೆ ಒಂದು ಶಕ್ತಿ ಬರ್ತದೆ. ಆ ಶಕ್ತಿಯನ್ನು ತುಂಬುವುದಕ್ಕೋಸ್ಕರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ. ಅದಕ್ಕೆ ನಾವಿಲ್ಲಿ ಏನು ಮಾಡ್ತೇವೆ ಅಂತಂದರೆ, ಅಲ್ಪಸಂಖ್ಯಾತರೇ ಹೋರಾಟ ಮಾಡಬೇಕು ಅಂತಿಲ್ಲ, ಅಲ್ಪಸಂಖ್ಯಾತರ ಪರವಾಗಿ ನಾವು ಹೋರಾಟ ಮಾಡಬೇಕು. ಅಲ್ಪಸಂಖ್ಯಾತರಿಗೆ ಕೊಡ್ರಿ ಅಂತ ಹೇಳಬೇಕು. ಯಾಕಂದರೆ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದು ನಾವು ಅಧಿಕಾರದ ಒಂದು ಅಲ್ಲಿ ಚುಕ್ಕಾಣಿಯನ್ನು ಹಿಡಿದೇವೆ. ಯಾಕಂದರೆ ನಾಳೆ ನಾವು ನೋಡ್ತೀವಿ, ಇಲ್ಲೇ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಏನಾಯಿತು ಅನ್ನೋದನ್ನು ನೋಡ್ತೇವೆ. ಮತ್ತು ಸಾಮಾನ್ಯವಾಗಿ ಚುನಾವಣೆ ಮುಗಿಯುವವರೆಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ BJP ಬರ್ತದೆ ಅಂತ ಹೇಳ್ತಿದ್ದೇವೆ. ಕಾಂಗ್ರೆಸ್ಸಿಗರೇ ಹೇಳ್ತಿದ್ರು BJP ಬರ್ಬೋದು ಅಂತ. ಆದರೆ ಅಲ್ಲಿ ಹೋದವ್ರು ಹೇಳ್ತಿದ್ದಿಲ್ಲ, ಬಟ್ ಹೋಗ್ಲಾರ್ದರೆ ಇಲ್ಲಲ್ರಿ BJPನೇ ಬರ್ತದೆ ಅಂತಿದ್ರು.
ಅಂಥದ್ರಲ್ಲಿ ಅಲ್ಪಸಂಖ್ಯಾತರು ಕಟಿಬದ್ಧವಾಗಿ ನಿಂತು, ಹಿಂದುಳಿದ ವರ್ಗದವರು ಕಟಿಬದ್ಧವಾಗಿ ನಿಂತು, ದಲಿತ ವರ್ಗದವರು ಕಟಿಬದ್ಧವಾಗಿ ನಿಂತು ನಾಯಕರ ಮಾತುಗಳನ್ನು ಕೇಳಿ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆರಿಸ್ತಂದಾರ ಅಂತಂದ್ರೆ ಅದಕ್ಕೊಂದು ಬಲಾಢ್ಯವಾದಂಥ ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಅದು ಇವತ್ತು. ಆ ಶಕ್ತಿಯನ್ನು ಸಾಮಾನ್ಯವಾಗಿ ಇವತ್ತು ಸರ್ಕಾರ, ಹೊಸ ಸರ್ಕಾರ ಉಳಿಸ್ಕೋಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಮಂತ್ರಿ ಮಹೋದಯರು ಉಳಿಸ್ಕೋಬೇಕು, ನಮ್ಮ ಜಿಲ್ಲೆ ಮತ್ತು ಇತರೆ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರು ಕೂಡ ಇದನ್ನು ಉಳಿಸ್ಕೋಬೇಕು. ಮತ್ತು ಇವತ್ತು ಏನಾಗ್ಯದ ಅಂದರೆ ಎಲ್ಲ ರಾಜಕಾರಣಿಗಳು ಕುಟುಂಬ ರಾಜಕಾರಣದ ವ್ಯವಸ್ಥೆಗೆ ಹೊಂಟಾರ. ಕುಟುಂಬ ರಾಜಕಾರಣಿಗೆ ಹೋಗಬಾರ್ದು, ಯಾಕೆ ಎಲ್ಲರ ಮ್ಯಾಗೂ ಆರೋಪ ಮಾಡ್ತಾರೆ. ಆದರೆ ಎಲ್ಲರೂ ಕುಟುಂಬ ರಾಜಕಾರಣ ಮಾಡಾಕತ್ತಾರೆ. ಮಕ್ಕಳು ತಮ್ಮ ತಂಗಿ ಅಕ್ಕ ಮಗ ಮಗಳು ಇತ್ಯಾದಿಗಳನ್ನು ನಿಂದಿರಿಸಿ ಸಾಮಾನ್ಯವಾಗಿ ಕುಟುಂಬವನ್ನೇ ಬೆಳೆಸಲಾಕತ್ತಾರೆ ವಿನ ಯಾವುದೇ ಸಮಾಜವನ್ನು ಬೆಳೆಸಲಾಕತ್ತಿಲ್ಲ, ಯಾವುದೇ ದಲಿತರನ್ನು ಬೆಳೆಸಲಾಕತ್ತಿಲ್ಲ, ಇಲ್ಲಿ ಪ್ರಗತಿಪರ ಸಂಘಟನೆಗಳನ್ನು ಬೆಳೆಸಲಿಕ್ಕತ್ತಿಲ್ಲ, ಇತರ ಒಂದು ಅಲ್ಪಸಂಖ್ಯಾತರನ್ನು ಬೆಳೆಸಲಿಕ್ಕತ್ತಿಲ್ಲ. ಬರೇ ಓಲೈಕೆಗೆ ಮಾತ್ರ ಅಲ್ಪಸಂಖ್ಯಾತರು ದಲಿತರು ನಮ್ಮ ಪರವಾಗಿದ್ದಾರೆ, ನಮ್ಮ ಮತ ನೀಡ್ತಾರೆ, ಅವರಿಗೆಲ್ಲ ನಾವು ಕಾರ್ಯಗಳನ್ನು ಮಾಡ್ತೇವೆ, ಸರ್ಕಾರದ ಯೋಜನೆಗಳನ್ನು ನಾವು ನೀಡ್ತೇವೆ ಅಂತ ಹೇಳ್ತಾರೆ. ಎಷ್ಟು ಯೋಜನೆಗಳನ್ನು ದಲಿತರಿಗೆ ಕೊಟ್ಟಾರ, ಎಷ್ಟು ಯೋಜನೆಗಳನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಾರ, ಎಷ್ಟು ಯೋಜನೆಗಳನ್ನು ಹಿಂದುಳಿದ ವರ್ಗರಿಗೆ ಕೊಟ್ಟಾರ ಅನ್ನೋದು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ಬರೇ ಯೋಜನೆಗಳನ್ನು ರೂಪಿಸಿಕೊಂಡು ಯೋಜನೆಗಳನ್ನು ಕಾರ್ಯಗತಗೊಳಿಸೋದಲ್ಲ. ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಅದು ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಹಿಂದುಳಿದ ವರ್ಗದವ್ರಿಗೆ ಅನ್ಯಾಯ ಆಗ್ಯದ, ಎಷ್ಟು ದಲಿತರಿಗೆ ಅನ್ಯಾಯ ಆಗ್ಯದ, ಎಷ್ಟು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ಯದ, ಆ ಅನ್ಯಾಯಗಳನ್ನು ಹೋಗಲಾಡಿಸಿ ಕುಳಿತು ಚರ್ಚೆ ಮಾಡಿ ಆ ಒಂದು ಅನ್ಯಾಯವನ್ನು ಹೋಗಲಾಡಿಸಿ ಅನ್ಯಾಯ ಆದಂಥ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಬೇಕು ಅನ್ನತಕ್ಕಂಥ ಆಗ್ರಹ ನಮ್ಮದು ಇವತ್ತಿದೆ. ನಮ್ಮ ಜಿಲ್ಲೆಯ ರಾಜಕಾರಣಿಗಳಲ್ಲಿ ನಾವು ಆಗ್ರಹ ಮಾಡ್ತೇವೆ, ಸರ್ಕಾರಕ್ಕೂ ಆಗ್ರಹ ಮಾಡ್ತೇವೆ, ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಆಗ್ರಹ ಮಾಡ್ತೇವೆ, ಎಲ್ಲರಿಗೂ ಆಗ್ರಹ ಮಾಡ್ತೇವೆ. ಒಟ್ಟಿನಲ್ಲಿ ಅಲ್ಪಸಂಖ್ಯಾತರಿಗೆ ಸ್ಥಾನಮಾನಗಳನ್ನು ನೀಡಿ. ಯಾಕಂದರೆ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಇರ್ತಕ್ಕಂಥ ರಾಷ್ಟ್ರ ರಾಜಕಾರಣದಲ್ಲಿ ನೋಡಿದರೆ ಇದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಅಲ್ಪಸಂಖ್ಯಾತರನ್ನ ಅಲ್ಲಗಳೆದ್ರೆ, ಅಲ್ಪಸಂಖ್ಯಾತರಿಗೆ ಅವಕಾಶಗಳನ್ನು ನೀಡದೇ ಇದ್ದರೆ, ಅವರ ಪ್ರಾತಿನಿಧ್ಯವನ್ನು ಕೊಡದೇ ಇದ್ದರೆ ಇವತ್ತು ಮುಂಬರುವ ದಿನಗಳಲ್ಲಿ BJP ಸರ್ಕಾರಕ್ಕೂ ಕೂಡ ಅವರು ಮತ ಹಾಕಲಿಕ್ಕೆ ಹಿಂಜರುವುದಿಲ್ಲ. ಇವತ್ತು ಮಾತಾಡ್ತಾರೆ ಚರ್ಚೆಗಳಲ್ಲಿ, ನಾವು ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಾವು ನೋಡ್ತೇವೆ. ಏನ್ರಿ ನಮ್ಗೆ ಇಷ್ಟು ಸಲ ಆದರೂ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ನಾವು ಮುಂದೆ ಯಾವುದಾದ್ರೂ ಪಕ್ಷಗಳನ್ನು ನಾವು ನೋಡ್ಕೋಬೋದು ಅಂತಕ್ಕಂಥ ವಿಚಾರಗಳನ್ನು ಮಾಡ್ತಾರೆ. ಅದಕ್ಕೆ ಆ ದೃಷ್ಟಿಯಲ್ಲಿ ನಾವು ಕರ್ನಾಟಕ ಸರ್ಕಾರ, ನಾವು ಕಾಂಗ್ರೆಸ್ ಪಕ್ಷದವರೇ ಆಗಿ, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸುವುದೇನು ಅಂತಂದ್ರೆ, ಇವತ್ತು ಅಲ್ಪಸಂಖ್ಯಾತರಿಗೆ ಕೊಡಬೇಕಂತ 8 ಸ್ಥಾನದಲ್ಲಿ 2 ಸ್ಥಾನಗಳನ್ನು ನೀವು ನೀಡ್ರಿ, ಅದು ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡ್ರಿ ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ದಲಿತರಿಗೆ ಅನ್ಯಾಯವಾದರೆ, ದಲಿತರಿಗೆ ಯಾವ ಕ್ಷೇತ್ರದಲ್ಲಿ ಅನ್ಯಾಯ ಆಗಿದೆ ಅವರಿಗೆ ಆ ಅನ್ಯಾಯವನ್ನು ತಾವು ಒದಗಿಸಿಕೊಡಬೇಕು, ಆ ಅನ್ಯಾಯವನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಮುಂದಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯ ಆಧಾರದ ಮೇಲೆ ನಾವು ಸರ್ಕಾರ ಮತ್ತು ರಾಜ್ಯದ ಪಕ್ಷದ ಹೊಸ ಅಧ್ಯಕ್ಷರಿಗೆ ಮತ್ತು ನಮ್ಮ ನಾಯಕರಿಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿ ಮಹೋದಯರಿಗೆ ಮತ್ತು MLAಗಳಿಗೂ ಕೂಡ ನಾವು ಆಗ್ರಹ ಮಾಡ್ತೇವೆ. ಯಾರೂ ಅಲ್ಪಸಂಖ್ಯಾತರನ್ನು ನಿರ್ಲಕ್ಷಿಸಬೇಡಿ, ಯಾರೂ ಹಿಂದುಳಿದ ವರ್ಗವನ್ನು ನಿರ್ಲಕ್ಷಿಸಬೇಡಿ, ಮತ್ತು ಯಾರೂ ಅಲ್ಲಿರ್ತಕ್ಕಂಥ ದಲಿತರನ್ನು ನಿರ್ಲಕ್ಷಿಸಬೇಡಿ ಅಂತಕ್ಕಂಥ ಆಗ್ರಹವನ್ನು ಮಾಡಿ ನನ್ನ 2 ಮಾತುಗಳಿಗೆ ನಾನು ವಿರಾಮವನ್ನು ನಿಲ್ಲಿಸ್ತೀನಿ. ವಿವಿಧ ದಲಿತ ಸಂಘಟನೆಗಳಲ್ಲಿ, ದಲಿತ ಪರ ಸಂಘಟನೆಗಳು ಎಲ್ರಿಗೂ ನಮಸ್ಕಾರ.